ಇಂದು ವಿಧಾನಮಂಡಲ ಅಧಿವೇಶನದಲ್ಲಿ ಮತ್ತೆ ನಾಗೇಂದ್ರ ಅಸ್ತ್ರವನ್ನು ವಿಪಕ್ಷಗಳು ಬಳಸಿವೆ. ಇವತ್ತು ಬಹುಶಃ ಎಲ್ಲ ಚರ್ಚೆ ಆಗುತ್ತೆ. ನಾಗೇಂದ್ರ ಅಸ್ತ್ರಕ್ಕೆ ಅಥವಾ ಬಿಜೆಪಿ ಕೂಡ ತಣ್ಣಗಾಗುತ್ತೆ, ಎಲ್ಲ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬರುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಅಂತಿಮವಾಗಿ ಬಿಜೆಪಿ ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರ ವಿಚಾರದಿಂದ, ನಾಗೇಂದ್ರ ಅವರ ವಿಷಯದಿಂದ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು. ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಶಾಸಕರು ಇವತ್ತು ಗಾಂಧಿ ಪ್ರತಿಮೆಯ ಮುಂದೆ ನಿಂತು ಬಿಜೆಪಿ ಸದನದ ಸಮಯವನ್ನು, ಜನರ ಸಮಯವನ್ನು ಹಾಳು ಮಾಡ್ತಾ ಇದೆ ಅಂತ ಆರೋಪ ಮಾಡಿದರು. ಹಾಗಾದರೆ ಇವತ್ತಿನ ಕಲಾಪ ಹೇಗಿತ್ತು ನೋಡೋಣ. ಒಬ್ಬ ನಾಗೇಂದ್ರನ್ಗೋಸ್ಕರ 224 ಜನರ ಸದಸ್ಯರ ಹಕ್ಕನ್ನ ಚ್ಯುತಿ ಮಾಡಬೇಡಿ. 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐ 3 ಇದೆ, ಆಮೇಲೆ ಇಡಿದು ಇದೆ, ಲೋಕಾಯುಕ್ತದಿದೆ. ಇವ್ರ ಮನೆಯಲ್ಲಿ ಎಕಡ ಬಿದ್ದಿದೆ. ಈ ಸದನದ ಗೌರವ ಮುಚ್ಚಬೇಕು. ವಿಪಕ್ಷಗಳದು ಒಂದೇ ಕೂಗು, ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಕಳೆದ 4-5 ದಿನಗಳಿಂದ ನಾಗೇಂದ್ರ ರಿಸೈನ್ಗೆ ವಿಪಕ್ಷ ಸದಸ್ಯರು ಪಟ್ಟು ಹಿಡಿದುಕೊಳ್ತಿದ್ದಾರೆ. ಆದರೆ ಸದನ ನಡೆಯೋಕ್ ಬಿಡ್ತಿಲ್ಲ ಅಂತ ಸರ್ಕಾರ ಆಕ್ರೋಶ ಹೊರಹಾಕ್ತಿದೆ. ಗಲಾಟೆ ಗದ್ದಲದ ಮಧ್ಯೆನೂ ಇಂದು ಹಲವು ವಿಧೇಯಕಗಳು ಅಂಗೀಕಾರ ಆದವು. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿಧಾನಸೌಧದ ಮೊದಲ ಮಹಡಿಯ ಕಾರಿಡಾರ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಪ್ಪು ಪಟ್ಟಿ ಧರಿಸಿ ಪ್ಲೇ ಕಾರ್ಡ್ ಹಿಡಿದುಕೊಂಡು ಬಿಜೆಪಿ ನಾಯಕರು ಮೆರವಣಿಗೆ ಮಾಡಿದ್ರು. ಒಬ್ಬ ನಾಗೇಂದ್ರನಿಗೋಸ್ಕರ 224 ಶಾಸಕರ ಹಕ್ಕುಚ್ಯುತಿ ಮಾಡಬೇಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ನಮ್ಮ ಕಾರಣ ಬಹಳ ಸಿಂಪಲ್. ಒಬ್ಬ ನಾಗೇಂದ್ರನ್ಗೋಸ್ಕರ 224 ಜನರ ಸದಸ್ಯರ ಹಕ್ಕನ್ನ ಚ್ಯುತಿ ಮಾಡಬೇಡಿ. ಒಬ್ಬ ನಾಗೇಂದ್ರನ್ಗೋಸ್ಕರ ಕೋಟ್ಯಾಂತರ ದಲಿತರ ಹಣ, ಅದು ಕೋಟ್ಯಾಂತರ ಜನಕ್ಕೆ ಸೇರ್ಬೇಕಾಗಿದೆ. ಆ ಪೂರ್ತಿ ಹಣ 189 ಕೋಟಿ ಆ ದಲಿತರು ಕಳೆದ 4 ವರ್ಷದಿಂದ 5 ವರ್ಷದಿಂದ ಕಾಯ್ತಾ ಇದ್ದಾರೆ. ನಮ್ಗೆ ಮನೆ ಕಟ್ಟಕ್ ದುಡ್ಡು ಬರುತ್ತೆ, ಲೋನ್ ಕೊಟ್ಟಕ್ ಬರುತ್ತೆ, ಹಸು ತಗೊಳಕ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಹಣ ಹೋಗೇ ಇಲ್ಲ. ಇನ್ನು ರಿಕವರಿ ಮಾಡ್ತಾ ಇದ್ದೀರಿ, ಕಾರ್ಗಳು ರಿಕವರಿ ಮಾಡ್ತಾ ಇದ್ದೀರಿ, ಮನೆ ರಿಕವರಿ ಮಾಡ್ತಾ ಇದ್ದೀರಿ, ಚಿನ್ನ ರಿಕವರಿ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಕೇಳೋದು. ಅದಕ್ಕೆ ನಾಗೇಂದ್ರ ಮೇಲೆ ಯಾವ ಕೇಸ್ ಇಲ್ಲ ಅಂತ ನೆನೆ ಪರಮೇಶ್ವರ್ ಸದನಕ್ಕೆ ಉತ್ತರ ಕೊಟ್ಟಿದ್ರು. ಇದನ್ನೇ ಉಲ್ಲೇಖಿಸಿದ ಆರ್ ಅಶೋಕ್ ನಾಗೇಂದ್ರ ಮೇಲೆ 24 ಕೇಸ್ ಇವೆ ಅಂದಿದ್ದಾರೆ. ನೆನ್ನೆ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವ್ದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಅವರು ಮಾಡಿರುವಂತದ್ದು. 24 ಕೇಸ್ ಇದೆ ಅವ್ರ ಮೇಲೆ. ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಲ್ಲ, ತಪ್ಪು ಕೊಡಬಾರ್ದಲ್ಲ. ಹೆಂಗ್ ಹೇಳಿದ್ರು ಅವರು, ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟ್ ಇಲ್ಲ ಅಂತ ಹೇಳಿದ್ರಲ್ಲ. ನಾಗೇಂದ್ರ ಅಪರಾಧಿ ಅನ್ನೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ದಾಖಲೆ ಬಿಡುಗಡೆ ಮಾಡಿದ್ರು. ಅಂದ್ರೆ ಅಪರಾಧಿ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಅಪರಾಧಿ ಅನ್ನೋದಕ್ಕೆ ನಾನು ದಾಖಲೆಗಳನ್ನ ತಂದಿದ್ದೀನಿ. ನಾನು 24 ಕೇಸ್ ಇದೆ ಅವ್ರ ಮೇಲೆ. 24 ಕೇಸ್ಗಳು ಆ ಸೀರಿಯಲ್ ನಂಬರ್ ನಾನು ಎಷ್ಟೋ ಇದೆ ಅಂತ. ನಾನು 24 ಚಾರ್ಜ್ ಶೀಟ್ ಇಲ್ಲೇ ಬಿಡುಗಡೆ ಮಾಡ್ತೀನಿ ನೋಡಿ. ಇಲ್ಲೇ ಬಿಡುಗಡೆ ಮಾಡಿದ್ದೀನಿ ನಾನು 24 ಚಾರ್ಜ್ ಶೀಟ್. 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐ 3 ಇದೆ, ಆಮೇಲೆ ಇಡಿದು ಇದೆ, ಲೋಕಾಯುಕ್ತದಿದೆ, ಲೋಕಾಯುಕ್ತ ಕೋರ್ಟ್ ಅಲ್ಲಿ. ವಿಧಾನಸಭೆ ಮಾತ್ರವಲ್ಲ, ಪರಿಷತ್ನಲ್ಲೂ ನಾಗೇಂದ್ರ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಛಲವಾದಿ ನಾರಾಯಣಸ್ವಾಮಿ ಪ್ರಸ್ತಾಪ ಮಾಡ್ತಿದ್ದಂತೆಯೇ ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ ಅಂತ ಕೃಷ್ಣ ಬೈರೇಗೌಡ ರೋಷಾವೇಶಗೊಂಡ್ರು. ಚರ್ಚೆ ಮಾಡೋದಿದ್ರೆ ಚರ್ಚೆ ತಾವು ತಗೊಂಡಿದ್ರೆ ಚರ್ಚೆಗೆ ಸರ್ಕಾರ ತಯಾರಿದೆ. ಚರ್ಚೆ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ಅವರು ಯಾರಾದ್ರೂ ರಾಜೀನಾಮೆ ಕೊಡಿಸಬೇಕು, ಎಲ್ಲ ರಾಜೀನಾಮೆ ಕೊಡಿಸಿ ಮಾತಾಡ್ಲಿ, ನಾವು ತಯಾರಿದ್ದೇವೆ. ಅವರಲ್ಲಿ ಇವ್ರ ಮನೆಯಲ್ಲಿ ಎಕಡ ಬಿದ್ದಿದೆ, ಮನೆಯಲ್ಲಿ ಎಕಡ ಇವ್ರ ತಟ್ಟೆಯಲ್ಲಿ ಹಣ ತಿಂದಿರೋದು ಎಲ್ಲಿ ಸಾಬೀತಾಗಿದೆ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಬೆಂಕಿ ಉಗುಳಿದ್ರು. ನಿಯಮದ ಮೂಲಕವೇ ಚರ್ಚೆ ಮಾಡೋಕ್ ನಾವು ಸಿದ್ಧ ಅಂತ ಬಿಕೆ ಹರಿಪ್ರಸಾದ್ ರೋಷಾವೇಶಗೊಂಡ್ರು. ಈ ಸದನದ ಗೌರವ ಮುಚ್ಚಬೇಕು.
ತಾವು ಚರ್ಚೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ತಾವು ಘೋಷಣೆ ಕೂಗ್ತಾ ಇದ್ದೇನು? ಹೌದು, ಭ್ರಷ್ಟಾಚಾರದ ಆರೋಪ ಇದೆ, ಭ್ರಷ್ಟಾಚಾರದ ಆರೋಪ ಇದೆ. ಚರ್ಚೆ ಆಗಲಿ, ಕೊಡಿ, ನಿಯಮದ ಮೂಲಕ ಕೊಡಿ, ನಿಯಮದ ಮೂಲಕ ಕೊಡಿ. ನಾಗೇಂದ್ರ ವಿಚಾರ ಮಾತ್ರವಲ್ಲ, ಸದನದಲ್ಲಿ ಬರಬಡಿದಾಟವೂ ಜೋರಾಗಿತ್ತು. ರಾಜ್ಯದ ಜನ ಕಷ್ಟದಲ್ಲಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡಿ ಅಂತ ಸ್ಪೀಕರ್ ಹೇಳಿದ್ರು. ಪೆನ್ಷನ್ ಕೊಟ್ಟಿಲ್ಲ, ಕೆಲಸ ಕೊಟ್ಟಿಲ್ಲ ಅವ್ರಿಗೆ. ಇವ್ರಿಗೆ ಮಾತ್ರ ಮಂತ್ರಿಗಿರಿ ಎಲ್ಲ ಕೊಟ್ಬಿಟ್ಟಿದ್ದೀರಾ, ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಿ ಎಲ್ಲ ಕೊಟ್ಬಿಟ್ಟಿದ್ದೀರಾ ಅವ್ರಿಗೆ. ಸರ್ಕಾರಕ್ಕೆ ಮರ್ಯಾದೆ ಇದ್ರೆ ಬರ ಜಿಲ್ಲೆ ಘೋಷಣೆ ಮಾಡ್ಲಿ ಅಂತ ಆರ್ ಅಶೋಕ್ ಸವಾಲು ಹಾಕಿದ್ರು. ನಿಮಗೆ ಮಾನ ಮರ್ಯಾದೆ ಇದ್ರೆ ಬರ ಅಂತ ಘೋಷಣೆ ಮಾಡ್ಬಿಡಿ, ಹಂಗಂದ್ರೆ ಚರ್ಚೆ ಮಾಡೋಣ. ನೀವು ಬರ ಅಂತ ಘೋಷಣೆನೇ ಮಾಡಿಲ್ಲ ಅಂದ್ರೆ ಚರ್ಚೆ ಏನು ಮಾಡಬೇಕು? ನಿಮಗೆ ಬರದ ಬಗ್ಗೆ ಚಿಂತನೆ ಇಲ್ಲ. ಸರ್ಕಾರನೇ ಒಪ್ತಾ ಇಲ್ಲ, ಬರ ಇದೆ ಅಂತ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ, ಗೊತ್ತೇ ಇಲ್ಲ ಸರ್ಕಾರಕ್ಕೆ. ಬರ ಇದೆ ಅಂತ ಯಾರು ಹೇಳ್ಬೇಕು? ಸರ್ಕಾರ ಹೇಳ್ಬೇಕಲ್ಲ ಬರ ಇದೆ. ಬಿಜೆಪಿಯವರೇ ಸಮಿತಿ ಮಾಡಿ ಜಿಲ್ಲೆಗೆ ಭೇಟಿ ಕೊಟ್ರೆ ಏನಿದೆ ರಿಪೋರ್ಟ್ ಹೇಳಿ ಅಂತ ಸಚಿವ ಶಿವರಾಜ್ ತಂಗಡಗಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಬರ ಅಂತ ಅನೌನ್ಸ್ ಮಾಡು. ಎಲ್ಲ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ, ಬರ ಒಂದು ಸಮಿತಿ ಮಾಡಿ ಭೇಟಿ ಕೊಟ್ರಿ ಹೇಳಿ, ಅದನ್ನೆಲ್ಲ ಅದಕ್ಕೆ ಬರ ಅಂತ ಅನೌನ್ಸ್ ಮಾಡಿಸು, ದುಡ್ಡು ಬಿಡುಗಡೆ ಮಾಡಿಸು. ಚರ್ಚೆ ಮಾಡಿ, ನಾವು ರೆಡಿ ಇದ್ದೀರಿ ಚರ್ಚೆಗೆ. ಚರ್ಚೆ ಮಾಡ್ರಿ, ಹಣ ಎಷ್ಟು ಬಿಡುಗಡೆ ಮಾಡಿಸು, ಬರ ಅಂತ ಘೋಷಣೆ ಮಾಡ್ರಿ, ನಾವು ರೆಡಿ ಇದ್ದೀರಿ, ನಾವು ರೆಡಿ ಇದ್ದೀರಿ. ಬರ ಪರಿಸ್ಥಿತಿ ವಿಚಾರದಲ್ಲಿ ಉತ್ತರ ಕೊಡೋಕೆ ಸರ್ಕಾರ ಸಿದ್ಧ ಆಗಿದೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ರು. ಬರ ಪರಿಸ್ಥಿತಿ ಚರ್ಚೆ ಮಾಡಲಿಕ್ಕೆ ತಾವು ತಯಾರಾಗಿದ್ದರೆ ಸರ್ಕಾರ ಉತ್ತರವನ್ನು ಕೊಡಲಿಕ್ಕೆ ತಾವು ಪ್ರಸ್ತಾವನೆಯನ್ನು. ಸದನದೊಳಗೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಹೋರಾಟ ಮಾಡ್ತಿದ್ರೆ ಕೋರ್ಟ್ನಿಂದ ನಾಗೇಂದ್ರಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಜಾಮೀನು ಆದೇಶದಲ್ಲಿನ ಒಂದು ಷರತ್ತನ್ನ ಹೈಕೋರ್ಟ್ ರದ್ದು ಮಾಡಿದೆ. ಕೋರ್ಟ್ ಅನುಮತಿ ಇಲ್ಲದೆ ರಾಜ್ಯ ಬಿಟ್ಟು ತೆರಳದಂತೆ ವಿಧಿಸಿದ್ದ ಷರತ್ತನ್ನ ರದ್ದು ಮಾಡಲಾಗಿದೆ. ಆದರೆ ಅನುಮತಿ ಇಲ್ಲದೆ ದೇಶ ಬಿಟ್ಟು ತೆರಳುವಂತಿಲ್ಲ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ಕೊಟ್ಟಿದೆ. ಕಿರಣ್ ಹನ್ಯಾಡ್ಕ ಜೊತೆ ಸುನೀಲ್, TV9 ಬೆಂಗಳೂರು.